ನ್ಯೂಸ್ 34ಗೆ ಸ್ವಾಗತ. ದಿನನಿತ್ಯದ ಸುದ್ದಿಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಕಾಲಿಕ ಮಳೆಗೆ ಜಲಾವೃತವಾದ ಮೋಕಾ ವ್ಯಾಪ್ತಿಯ ಅಲೆಮಾರಿ ವಸತಿ ಪ್ರದೇಶ ಸೇರಿದಂತೆ ಜಲಾವೃತವಾದ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಯ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಾಸವಿರುವ ಪ್ರದೇಶ ಸಂಪೂರ್ಣ ಜಲಾವೃತವಾಗಿ ಅಕ್ಷರಶಃ ದ್ವೀಪದಂತಾಗಿದೆ. ಬಡಜನತೆ ಸಂಕಷ್ಟದಲ್ಲಿ ದಿನಕಳೆಯುವಂತಾಗಿತ್ತು. ಇಂದು ಮುಂಜಾನೆ ಈ ಪ್ರದೇಶಕ್ಕೆ ಶಾಸಕ ನಾಗೇಂದ್ರ ಅವರು ಭೇಟಿ ನೀಡಿ ಬಡಜನತೆಯ ಸಂಕಷ್ಟವನ್ನ ಸ್ಥಳದಿಂದಲೇ ಜಿಲ್ಲಾಧಿಕಾರಿಗಳಿಗೆ ವಿವರಿಸಿ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಮನವಿ ಮಾಡಿಕೊಂಡಿದ್ದು, ಅಲೆಮಾರಿ ಕುಟುಂಬಗಳು ಶಾಸಕರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಅಕಾಲಿಕ ಮಳೆ ಹೊಡೆತಕ್ಕೆ ಮೆಕ್ಕೆಜೋಳ, ಮೆಣಸಿನಕಾಯಿ, ಭತ್ತ, ಹತ್ತಿ, ತೊಗರಿ ಹಲವಾರು ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು, ಸರ್ಕಾರದಿಂದ ಅನ್ನದಾತನಿಗೆ ಪರಿಹಾರ ನೀಡಿ ಎಂದು ಕೃಷಿ ಅಧಿಕಾರಿಗಳಿಗೂ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಆಪ್ತರಾದ ನಾಗರಾಜ್, ಗೋವರ್ಧನ್ ರೆಡ್ಡಿ, ಮಹಾನಗರ ಪಾಲಿಕೆ ಸದಸ್ಯರಾದ ಸೀನಾ, ಕಾಂಗ್ರೆಸ್ ಮುಖಂಡರಾದ ಮೋಕಾ ಗೋವಿಂದಪ್ಪ, ಸಿಂಧುವಾಡ ಗಾದಿಲಿಂಗನಗೌಡ, ಮುದಿಮಲ್ಲಪ್ಪ, ಶ್ರೀನಾಥ್, ಹಗರಿ ಗೋವಿಂದ, ನಾಗಭೂಷಣಗೌಡ ಸೇರಿದಂತೆ ಸ್ಥಳೀಯ ನೂರಾರು ಗ್ರಾಮಸ್ಥರು ಭಾಗಿಯಾಗಿದ್ದರು. ಬಂದಿದ್ದಿಲ್ಲ అది పాతికిచ్చి తీసేయగలను ఊరికే జన చెప్పాలి కదా నీళ్ళు ఎందుకు అడ్మైస్ కదా వస్తువులుగా కొండ నీళ్ళంతా వచ్చి ಕೆಲವು ನೀರು ಆ ಕಡೆ ವಾಡಿವಿಲ್ಲ